ಹಾಯ್ ಹಲೋ ನಮಸ್ಕಾರ, ಸ್ಯಾಂಡಲ್ವುಡ್ ಸೀಟ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ KD ಬಹದ್ದೂರ್ ಗಂಡು, ಅದ್ದೂರಿ ಲವರ್ ಧ್ರುವ ಸರ್ಜಾ ಸರ್. ಹಾಯ್ ಸರ್. ಹಾಯ್ ಬ್ರೋ, ಹೇಗಿದ್ದೀರಾ? ಹಾಯ್ ಸರ್. ಆಲ್ ಗುಡ್ ಸರ್, ಇವಾಗ ಮೊದಲನೇ ಪ್ರಶ್ನೆ ಹೇಳೋದಾದ್ರೆ KDಯಲ್ಲಿ ಈಗ KDಯಲ್ಲಿ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು ಮತ್ತೆ ಯಾಕೆ? ನಿಮ್ದು ಬಿಟ್ಟು ಅಣ್ಣ ಏನಕ್ಕೆ? ಆ್ಯಂಡ್ ಇವಾಗ KD ಅಂದರೆ ಫಸ್ಟು ಎಲ್ಲರೂ ಕಾಳಿದಾಸ್ ಅಂತ ಹೇಳ್ತಾರೆ. ಯಾವಾಗ ಕಿಚ್ಚ ಸುದೀಪ್ ಸರ್ ಎಂಟ್ರಿ ಆದರೂ ಆವಾಗ K ಫಾರ್ ಕಿಚ್ಚ ಸುದೀಪ್, D ಫಾರ್ ಧ್ರುವ ಸರ್ಜಾ ಅಂತ ಟ್ರೆಂಡಿಂಗ್ ಆಗ್ತಿದೆ. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ? ಸೀನಿಯರ್ ಅದರಲ್ಲೂ ಫಸ್ಟ್ ಆ್ಯಂಡ್ ಸರ್, ಇವಾಗ ಕನ್ನಡದಲ್ಲಿ ಇದೆ ಅನ್ಸುತ್ತೆ ಫಸ್ಟ್ ಟೈಮ್. ಯಾಕಂದರೆ ಜೂನಿಯರ್ ಆರ್ಟಿಸ್ಟ್ ತುಂಬ ಜನ ಇದ್ದಾರೆ ಮೂವಿಯಲ್ಲಿ. ಶಿವ ಸ್ವಾಮಿ ಆಗಿರ್ಬೋದು. ಸೀನಿಯರ್ ಆ್ಯಕ್ಟರ್ಸ್ ಅಲ್ಲ ಸರ್, ಜೂನಿಯರ್ ಆರ್ಟಿಸ್ಟ್ ತುಂಬ ಜನ ಹಾಕೊಂಡು ಮಾಡಿರೋದು. ಸೊ ಆರ್ಟಿಸ್ಟ್ಗಳು ಅಷ್ಟೇ, ಜೂನಿಯರ್ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಾವು ಜೂನಿಯರ್ ಆರ್ಟಿಸ್ಟ್ ಡಾನ್ಸ್ ಮ್ಯಾಚೇ ಮಾಡಿದ್ವಿ. ಆಲ್ ಥೌಸಂಡ್ಸ್ ಆರ್ ಡಾನ್ಸರ್ಸ್, 1000 ಜನರು ಡಾನ್ಸರ್ಸ್ ಇದ್ದಾರೆ. ಕೆಲವು ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು 200 ಡಾನ್ಸ್ ಸ್ವಲ್ಪ ಡಾನ್ಸರ್ಸ್ ಯಾಕೆಂದರೆ ಬಿಕಾಸ್ ಅಷ್ಟು ಜನನೂ ಸೇರಿಸೋದು 1000 ಜನ ಡಾನ್ಸರ್ಸ್ ಇರೋದು, 1000-2000 ಜನ ಡಾನ್ಸ್ ಮಾಡೋದನ್ನು ಸೇರಿಸೋದು ಸ್ವಲ್ಪ ಕಷ್ಟ. ಸೊ ಒಂಚೂರು ಚೀಟ ಇದರಲ್ಲಿ ಈ ಮೇಚೂರು 1000 ಜನರು ಡಾನ್ಸರ್ಸ್ ಅದು ಒಂದು ದೊಡ್ಡ ಟಾಸ್ಕ್ ಇದೆ. ಬಟ್ ಮಾಸ್ಟರ್ ನಮ್ಮ ಡೈರೆಕ್ಟರ್ ಚೆನ್ನಾಗಿ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಸರ್, ನಿಮ್ಮ KD ಸಿನಿಮಾಲ್ಲಿ ನಾನು ಜೂನಿಯರ್ ಆರ್ಟಿಸ್ಟ್. ಆ್ಯಂಡ್ ಇನ್ನೊಂದು ಇವಾಗ ಸೆಟ್ಟಿಗೆ ಬಂದಾಗ ಜೂನಿಯರ್ ಆರ್ಟಿಸ್ಟ್ ಅಂತ ಅಲ್ಲ, ನಾನು ಆರ್ಟಿಸ್ಟ್. ನಾನು ಆರ್ಟಿಸ್ಟ್. ಸಿನಿಮಾ ಒಂದು ಫ್ರೇಮಲ್ಲಿ ಕಾಣಿಸೋದು ಅದರಲ್ಲಿ ಆರ್ಟಿಸ್ಟ್ ಅಂತಲೇ ಪ್ರೆಸೆಂಟ್ ಮಾಡಿ ಜೂನಿಯರ್ ಆರ್ಟಿಸ್ಟ್, ದೇವ್ ಆರ್ಟಿಸ್ಟ್ ಅಂತ ಸ್ಕ್ರೀನಲ್ಲಿ. ಆ್ಯಂಡ್ ಇವತ್ತು ಸೆಟ್ಟಿಗೆ ಬಂದಾಗ ಲೈಕ್ ಎಲ್ಲರೂ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ಸೊ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ಸು ನೀವು ಸೆಟ್ಟಿಗೆ ಬಂದಾಗ ನೋಡಿದಾಗ ಎಷ್ಟು ಖುಷಿ ಆಯಿತು ಸರ್? ಅಫ್ಕೋರ್ಸ್ ಒಳ್ಳೆ ಖುಷಿ ಆಯಿತು. ಬಟ್ ಅವರಿಂದ ಸಾಕಷ್ಟು ಕಲಿಯೋದು, ಸಾಕಷ್ಟು ಒಳ್ಳೆಯ ಅನುಭವಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಕೇಳಿಸೋದಕ್ಕೆ ಒಂದು ಸ್ಟ್ರೆಂತ್ಸ್, ದೊಡ್ಡ ಸ್ಟ್ರೆಂತ್ಸ್. ಶಂಕರ್ ಸರ್, ತಣ, ಶಿವಶಂಕರ್, ಸಜ್ಜೇರನ್ ಸರ್, ಈವಣ್ಣ, ವಿಶ್ವನಾಥ್, ಎಲ್ಲರೂ ಸ್ಟ್ರೆಂತ್. ಸುದೀಪ್ ಸರ್ ಹೆಂಗೆ ಎಂಟ್ರಿ ಇಲ್ಲ ಅದು ರಿಲೀಸ್ ಆದ ಆ ಎಪಿಸೋಡ್ ಮಾತಾಡೋದು. ಇವಾಗ ಕೊನೆಯದಾಗಿ ಹೇಳಬೇಕು ಅಂದರೆ, ನಿಮ್ಮನ್ನ ನಾರ್ಮಲ್ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಜನರು ಸಾಯ್ತಾರೆ ಹೇಳ್ಬೇಕಾದ್ರೆ. ಯಾಕಂದ್ರೆ ನಾನು ಸಾಯ್ತಾರೆ ಸರ್, ಹಂಗಲ್ಲ ಸರ್, ಅಂದರೆ ಇಷ್ಟಪಡ್ತಾರೆ ಅಂದರೆ ತುಂಬ ನೋಡಬೇಕು ಅಂತ. ಇವಾಗ ನಾನು KDಗೆ ಫಸ್ಟಿಂದ ಫಾಲೋ ಮಾಡ್ತಿದ್ದೀನಿ, ಫಸ್ಟ್ ಟೀಸರಿಂದನೂ ನಾನು ಎಂಟ್ರಿ ಟೀಸರಿಂದನೂ ಫಾಲೋ ಮಾಡ್ತಿದ್ದೀನಿ. ಸೊ ಇವಾಗ ಜನರು ಇವಾಗ ನಿಮ್ಮ ಕ್ಯಾರೆಕ್ಟರ್ ಇದೆಯಲ್ವ KD, ಅದು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಅದನ್ನು ನೋಡೋದು? ಒಬ್ಬ ಮುಗ್ಧ ಕ್ಯಾರೆಕ್ಟರ್, ಒಬ್ಬ ಇನ್ನೋಸೆಂಟ್, ಹೆಂಗೆ ಅವ್ರ ಫ್ಯಾಮಿಲಿನ ಇನ್ಸೆಕ್ಯೂರ್ ಮಾಡ್ಕೊತಾರೆ, ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಹೇಳಿ ತಂದೆ ತಾಯಿಗಳಿಗೆ ಕತೆ ಒಬ್ಬ ಮುಗ್ಧನ ಜೀವನದಲ್ಲಿ ಯಾವ ಥರ ತಿರುಗು ತಗೊಳುತ್ತೆ, ಯಾವ ಸಿಚುಯೇಷನಿಂದ ಯಾವ ಥರ ತಿರುಗು ತಗೊಳುತ್ತೆ, ಒಂದು ಟೆಂಪೋ ಚೆನ್ನಾಗಿ ಫಿಕ್ಸ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಮತ್ತು ಸಿನಿಮಾ ಲೆಂತ್ 2 hours 20 minutes. ಸೊ ಬ್ಯಾಕ್ ಎಮೋಷನ್ಸ್ ಜಾಸ್ತಿ ಜಾಸ್ತಿ ಪ್ರಾಮುಖ್ಯತೆ, ಎಮೋಷನ್ಸ್ ಜಾಸ್ತಿ, ಮತ್ತು ಕಾಮಿಡಿ, ಲವ್ ಸ್ಟೋರಿ, ಇಡೀ ಎಂಟೈರ್ ಸಿನಿಮಾದಲ್ಲಿ ಒಂದೇ ಬೇಕು. ಎಲ್ಲರೂ ಫ್ಯಾಮಿಲಿ ಡ್ರಾಮಾ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ. ನಾನು ನೀವು ಯಾವುದೋ ಇಂಟರ್ವ್ಯೂಲ್ ನಾನು ನೋಡಿದ್ದೀನಿ, ಅಂದರೆ ಶಿವ ಸಾಂಗು ನೀವು ಫಸ್ಟ್ ರಿಲೀಸ್ ಮಾಡಬಾರ್ದು, ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಶಿವನೇ ಮನೆದು ಆದ್ರೂ ಯಾಕಂದ್ರೆ ಶಿವ ಸಾಂಗ್ ಫಸ್ಟ್ ಬಿಡ್ರೆ ನಾನು ಇಲ್ಲ ಫಸ್ಟ್ ಶಿವ ಸಾಂಗ್ ಡೈರೆಕ್ಟ್
ಸೆಕೆಂಡು ಅಷ್ಟೇ ಸೆಟ್ ಆಗಲ್ಲ ಬಿಟ್ ಆಗಲ್ಲ ಇಷ್ಟ ಅಮೌಂಟ್ ಕಾಯ್ದು ಯಾವ ಜೋಡೆತ್ತು ನನ್ನ ಅದಾಗಿ ಯಾವ ಸಾಂಗ್ ಬಿಟ್ಟು ನಾನು ಶಿವ ಸಾಂಗ್ ಬಿಟ್ಟಿದ್ದೆ ಇದನ್ನು ಬಿಟ್ಟಿದ್ದೆ ಅದನ್ನು ಬಿಟ್ಟಿದ್ದೆ ಅಮೌಂಟ್ ಕಡಿಬೇಡ ಅಮೌಂಟ್ ಕಡಿಮೆ ರಿಜಿಸ್ಟೇ ಅದಕ್ಕೆ ಅಟ್ ಲಾಸ್ಟ್ ಆಡಿಯನ್ಸ್ಗೆ ಕೆ ಡಿ ಸಿನಿಮಾ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಆಶೀರ್ವಾದ ಮಾಡಿ ಫ್ಯಾಮಿಲಿ ಜೊತೆ ದಯವಿಟ್ಟು ಇದೇ ಏಪ್ರಿಲ್ 30 ತಾರೀಕು ಸಿನಿಮಾ ನೋಡಿ ಆಶೀರ್ವಾದ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಸ್ಯಾಂಡಲ್ವುಡ್ ಸ್ವೀಟಿಂದ ನಿಮ್ಮದು ಚಿಕ್ಕ ಹುಡುಗರೇ ಹಾಂ ಸರ್ ಕೊಡಿ ಸರ್. ಇದು ಕೆಟ್ಟೋಗಲ್ಲ ಅದು ಹಂಗೆ. ಒಂದು ವೀಕ್ ಆದ್ಮೇಲೆ ರೇಸನ್ ಹಾಕಿಟ್ರೆ ಕೆಟ್ಟೋಗಲ್ಲ. ಏನು ಮಾಡಿ ರೇಸನ್ ಬರುತ್ತೆ. ಹಾಂ ಆರ್ಟ್ ಎಲ್ಲ ಪ್ರಿಸರ್ವ್ ಮಾಡೋದು. ಓಕೆ ವೆರಿ ಗುಡ್ ಯಾರು ಮಾಡಿದ್ದಾರೆ ಇದು ಹಾಂ ಹೌದವರು ಎಲ್ಲಿ ನೋಡಬೇಕು ಇಷ್ಟೊಂದು ಮೊಬೈಲ್ ಮೊಬೈಲ್ ನೋಡಲ್ಲ ನೆಕ್ಸ್ಟ್